ಮಹೋತ್ಸವ ಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನ, ಲಿಂಗೈಕ್ಯ ಹಾನಗಲ್ಲ ಕುಮಾರೇಶ್ವರನನ್ನ ಎನ್ನ ಹೃದಯವಂತಲ್ಲಿ ಸ್ಮರಿಸಿಕೊಂಡು ಈ ಭಾಗದ ಆರಾಧ್ಯ ದೇವರು ಬೇಡಿದವರಿಗೆ ಬೇಡಿದ ಇಷ್ಟಾರ್ಥ ನೀಡಿದ ಮಹಾಮಹಿಮಾಶಾಲಿ ಕರ್ತೃ ರುದ್ರಮುನೀಶ್ವರನನ್ನು ಕೂಡ ಹೃದಯವಂತಲ್ಲಿ ಸ್ಮರಿಸಿಕೊಂಡು ಜಾತ್ರಾ ಮಹೋತ್ಸವ, ಪುರಾಣ ಪ್ರವಚನ ಎಲ್ಲ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಸಮಾಜ ಅಂದ ತಕ್ಷಣ ನಿಮ್ಗೆಲ್ಲ ಗೊತ್ತಾಗ್ತದೆ. ಇಡೀ 19ನೇ ಶತಮಾನದಲ್ಲಿ ಇಡೀ ನಮ್ಮ ಸಮಾಜವನ್ನ ಉದ್ಧಾರ ಮಾಡೋದ್ರ ಜೊತೆಗೆ ಈ ಸಮಾಜಕ್ಕೆ ಶಿಕ್ಷಣ, ಅನ್ನ, ಅರಿವು, ಆಚಾರವನ್ನು ನೀಡಿದ ಮಹಾಮಹಿಮಾಶಾಲಿ ಲಿಂಗೈಕ್ಯ ಹಾನಗಲ್ ಅಜ್ಜನ ಪರಂಪರೆಯಲ್ಲಿ ಬರ್ತಕ್ಕಂಥ ನಮ್ಮ ಹಾನಗಲ್ ಮಠದ ಪೀಠಾಧಿಪತಿಗಳೂ ಹೌದು. ಇವತ್ತಿನ ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಇವತ್ತು ಇಡೀ ಕರ್ನಾಟಕದಾದ್ಯಂತ ಮನೆ ಮಾತಾದ ಮಠ. ಯಾರೇ ಕಷ್ಟದಿಂದ ಹೋದ್ರೂ ಕೂಡ ಬಂದ್ರ ತನಕ ಭಕ್ತರ ಕಷ್ಟವನ್ನ ಪರಿಹಾರ ಮಾಡಿದ ಮಠ ಅದು 3000 ಮಠ. ಅಂತ ಮಠದ ಪೀಠಾಧಿಪತಿಗಳು ಗುರುಗಳಾದ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳು 3000 ಮಠ ಹುಬ್ಬಳ್ಳಿ ಹಾನಗಲ್ ಸಿಂಧೋಗಿ ಮುನೋಳಿ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ ಲಿಂಗ ಪೂಜಾ ನಿಷ್ಠರು ಸರಳ ಹೃದಯರಾದ ಶ್ರೀಮಣಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ಸಂಸ್ಥಾನ ಮಠ ವಳಬಾರಿ ಪೂಜ್ಯರ ಪಾದಗಳಿಗೆ ನಮಸ್ಕರಿಸಿ ಈ ಮಠದ ಪರಂಪರೆಯಲ್ಲಿ ಬರ್ತಿರತಕ್ಕಂಥ ಪೂಜ್ಯರು, ಪದವೀಧರರು ಹಾಲಿವಿ ಮಠವನ್ನ, ಚರಣಗಿರಿ ಮಠವನ್ನ ಈ ಭಾಗದಲ್ಲಿ ಆ ಮಠದ ಪೀಠಾಧಿಪತಿಗಳಾಗಿ ಆ ಮಠವನ್ನು ಇನ್ನೂ ಕೂಡ ಉತ್ತಂಗ ಮಟ್ಟಕ್ಕೆ ಬೆಳೆಸಿದ ಆತ್ಮೀಯ ಪೂಜ್ಯರಾದ ಶ್ರೀಮಣಿಪುರ ಅಭಿನವ ಮಹಾಂತ ಮಹಾಸ್ವಾಮಿಗಳು, ಶ್ರೀ ಚರಣಗಿರಿ ಸಂಸ್ಥಾನ ಮಠ ಹಾಲ್ವಿ ಪೂಜ್ಯರಲ್ಲಿ ಶರಣಂದು, ನಮ್ಮ ಎದ್ದಲ್ ದೊಡ್ಡಿ ಪೂಜ್ಯರಲ್ಲಿ ಶರಣಂದು, ಅಡವಿ ಅಮರೇಶ್ವರ ಪೂಜ್ಯರಲ್ಲಿ ಶರಣಂದು, ನಮ್ಮ ಒಳಬಳ್ಳಾರಿಯ ಕಿರಿಯ ಪೂಜ್ಯರಲ್ಲಿ ಶರಣಂದು, ಮಠಾಧಿಪತಿಗಳು ಈ ಭಾಗದಲ್ಲಿ ಈ ಮಠದ ಚಿತ್ರವನ್ನೇ ಬದಲು ಮಾಡಿ ಅದು ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರಬೇಕು, ಎಲ್ಲದರ ಜೊತೆಗೆ ದೊಡ್ಡವ್ರ ಜೊತೆ ದೊಡ್ಡವರಾಗಿ ಚಿಕ್ಕವ್ರ ಜೊತೆ ಚಿಕ್ಕವರಾಗಿ ಬೆಳೆದು ಬಹಳ ಚೆನ್ನಾಗಿ ಸಮಾಜ ಸೇವೆಯನ್ನು ಮಾಡ್ತಿರುವ ನಮ್ಮ ಆತ್ಮೀಯ ಪೂಜ್ಯರಾದ ಶ್ರೀಮಣಿಪುರ ಸದಾಶಿವ ಮಹಾಸ್ವಾಮಿಗಳು, ರುದ್ರ ಮುನೀಶ್ವರ ಮಠ ಚಿಗಲಪರಿಯ ಪೂಜ್ಯರ ಪಾದಗಳಿಗೆ ಶರಣಂದು ಬಹಳ ಚೆನ್ನಾಗಿ ಕಾರ್ಯಕ್ರಮವನ್ನ ಚೆನ್ನಾಗಿ ನಿರ್ವಹಣೆ ಮಾಡುತ್ತಿರುವ ನಮ್ಮ ಪೂಜ್ಯ ಆತ್ಮೀಯ ದೇವರಾದ ಪೂಜ್ಯ ನಿರಂಜನ ದೇವರಲ್ಲಿ ಶರಣಂದು, ನಮ್ಮ ಸನ್ಮಾನ್ಯ ಶಾಸಕರಲ್ಲಿ, ಎಲ್ಲ ತಾಯಂದಿರೇ, ಹಿರಿಯರೇ, ಮುದ್ದು ಮಕ್ಕಳೇ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಮ್ಮ ಶಾಸ್ತ್ರಿಗಳು ಈ ಮಠದ ಇತಿಹಾಸ ಪೂಜ್ಯ ರುದ್ರಮುನಿ ಮಹಾಸ್ವಾಮಿಗಳು, ಮಹಾಂತ ಮಹಾಸ್ವಾಮಿಗಳವರು ಈ ಭಾಗದಲ್ಲಿ ಅನೇಕ ಪವಾಡಗಳನ್ನು ಮಾಡಿದರು. ಬರೀ ಭಕ್ತರ ಜೊತೆ ದಾನವನ್ನ ಇಸುಗೋತ್ರಕ್ಕೆಲ್ಲ ಬಂದಿರತಕ್ಕಂಥ ದುಡ್ಡನ್ನು ಒಳ್ಳೆ ಭಕ್ತರಿಗೆ ದಾನ ಮಾಡ್ತಿದ್ರು ಅಂತೇಳಿ ಪುರಾಣ ಪ್ರವಚನ ಮುಖಾಂತರ ಇಲ್ಲಿಗೆ 12 ದಿನಗಳವರೆಗೆ ಶ್ರೀಮಠದ ಪೂಜ್ಯರು ಏನು ಈ ಭಾಗದಲ್ಲಿ ಲೀಲೆಗಳನ್ನು ಮಾಡಿದಾರಲ್ಲ ಅದನ್ನೆಲ್ಲಾನು ಕೂಡ ಹೇಳಿದ್ರು ಅವರು. ಅದು ಪವಾಡ ಮುಖಾಂತರ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ರುದ್ರಮುನೀಶ್ವರ್ ಹೇಗಿದ್ರು, ಇಡೀ ವಿಚಾರಗಳನ್ನು ನೀವೆಲ್ಲ ಕೇಳ್ತಾ ಬಂದಿದ್ದೀರಿ. ನಿಮ್ಗೆ ಹೇಳೋ ಅವಶ್ಯನೂ ಇಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ರುದ್ರಮುನೀಶ್ವರ ತಾತ ಅಂದ್ರೆ ನಿಮಗೆ ಬಹಳ ಪ್ರೀತಿ. ಇವತ್ತು ತಾತನ ಹೆಸರು ಹೇಳಿಬಿಟ್ರೆ ಸಾಕು, ಎಲ್ಲ ಪರಿಹಾರ ಆಗಿಬಿಡ್ತದೆ. ಅಷ್ಟು ಈ ಮಠದ ಮೇಲೆ, ಕರ್ತೃ ಗದ್ದಿಗೆ ಮೇಲೆ ಬಹಳ ನಂಬಿದಂತ ಭಕ್ತರು ಅಂದ್ರೆ ಅದು ಚಿಕ್ಕಲಪರಿವಿಯ ಸದ್ಭಕ್ತರು ಅಂತ ಹೇಳಿ ನಾನು ಬಹಳ ಸಲ ಕೇಳೀನಿ. ಇಲ್ಲಿ ಬಂದು ಅನೇಕ ಭಕ್ತರ ಬಾಯಲ್ಲೂ ಕೂಡ ಹಲವಾರು ವಿಚಾರಗಳನ್ನು ತಿಳಿದುಕೊಂಡಿದ್ದೇನೆ. ಇವತ್ತು ನಾನು ಬಹಳ ವಿಶೇಷ, ನಮ್ಮ ಗೌಡರು ಹೇಳಿದಾಗೆ ಶಾಸಕರಾಗಿ ಬಹಳ ಚೆನ್ನಾಗಿ ಮಾತನಾಡಿದ್ರು ಅವರು. ಯಾಕಂದ್ರೆ ಮಠಗಳು ಇವತ್ತು ನಮ್ಮ ಕರ್ನಾಟಕದಲ್ಲಿ ಮಠಮಾನ್ಯಗಳು ಬಹಳ ದೊಡ್ಡ ಕೊಡುಗೆಯನ್ನು ಸಮಾಜ ಕೊಟ್ಟಿದ್ದಾವೆ. ಸಮಾಜ ಅಷ್ಟೇ ಅರ್ಥ ಮಾಡ್ಕೋಬೇಕಿಷ್ಟೇ. ಅದು ಶಿಕ್ಷಣ ಇರ್ಬೋದು, ದಾಸೋಹ ಇರ್ಬೋದು, ಮತ್ತು ಸಮಾನತೆ, ಇದು ಬಹಳ ಮುಖ್ಯ. ಇವತ್ತು ಇಡೀ ನಮ್ಮ ಕರ್ನಾಟಕದಲ್ಲಿ ಬಸವಣ್ಣ ತತ್ವವನ್ನ ಪರಿಪಾಲನೆ ಮಾಡ್ಕೊಂಡ್ಬಂದಿದ್ದು ನಮ್ಮ ಮಠಮಾನ್ಯಗಳು. ಎಂದೂ ಕೂಡ ಜಾತಿ ಭೇದ ಮಾಡಿಲ್ಲ.
ವೀರಶೈವ ಲಿಂಗಾಯತ ಪರಂಪರೆ ಬರ್ತಕ್ಕಂಥ ಮಠಗಳು ಇವತ್ತು ಎಂದೂ ಕೂಡ ಆಗೂ ಮಾಡ್ಯಲ್ಲ, ನಡುವು ಮಾಡ್ಯಲ್ಲ, ಮುಂದೂ ಮಾಡೋದಿಲ್ಲ. ಈ ಸೂರ್ಯ ಚಂದ್ರರವರೆಗೆ ಎಲ್ಲರನ್ನೂ ಒಂದಾಗಿ ಕಾಣುವಂಥ ಮಠಮಾನ್ಯಗಳಿದ್ರೆ ಅದು ವೀರಶೈವ ಲಿಂಗಾಯತ ಮಠಮಾನ್ಯಗಳನ್ನು ಯಾರು ಕೂಡ ಮಾಡೋದು ಅಂತ ಭವ್ಯ ಪರಂಪರೆಗಳು. ಇವತ್ತು ನಾ ಪ್ರಾರಂಭದಲ್ಲಿ ಹೇಳಿ ನಾ ಭಾಳತ್ ಮಾತಾಡೋದಿಲ್ಲ, ಯಾಕಂದ್ರೆ ಹಾನಗಲ್ ಅಜ್ಜವ್ರ ಕೊಡುಗೆ ಭಾಳ ಇವತ್ತು ನಾವು ಮರಿತಾ ಇದ್ದೇವೆ. ಅಜ್ಜವ್ರದ್ದು ಬಹಳ ದೊಡ್ಡ ಕೊಡುಗೆ ಹಾನಗಲ್ ಅಜ್ಜವ್ರದ್ದು. ಲಿಂಗಕ್ಕೆ ಹಾನಗಲ್ ಕುಮಾರ ಮಹಾಸ್ವಾಮಿಗಳು. ನಾವೆಲ್ಲ ಹೇಳ್ತೇವೆ ಈಗ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ ಅಂತೇಳಿ ನಾವೆಲ್ಲ ಕರಿತೇವೆ. ಸಮಾಜ ದೇವೋ ಭವ ಅಂತ ಕರೆದವರು ಲಿಂಗೈಕ್ಯ ಹಾನಗಲ್ ಕುಮಾರ ಮಹಾಸ್ವಾಮಿಗಳು. ಸಮಾಜದಲ್ಲೇ ದೇವರ ಕಂಡ್ರು ಅವರು. ಅಂತ ಶಕ್ತಿ ಅದು ಯಾರಿಗೂ ಬರುವುದಿಲ್ಲ. ಅದು ಅಂತ ಪೀಠದ ಒಡೆಯವರು ಇವತ್ತು ಆಗಮಿಸಿದ್ದಾರೆ. ಇವತ್ತು ಅಜ್ಜವರು ಶಿವಯೋಗ ಮಂದಿರ ಸ್ಥಾಪನೆ ಮಾಡೋದಿರ್ಬೋದು. ನೀವೆಲ್ಲ ಈ ಬಳ್ಳಾರಿ ಭಾಗದಲ್ಲಿ ವೀರಶೈವ ವಿದ್ಯಾವರ್ಧಕ ಸಂಘ ನೋಡ್ತೀರಿ. ಅದು ಬೆಳಿಬೇಕಾದ್ರೆ ಬಾಗಲಕೋಟೆಯಲ್ಲಿ ಬಸವೇಶ್ವರ ಸಂಸ್ಥೆ ಇರ್ಬೋದು, KLE ಸಂಸ್ಥೆ ಇರ್ಬೋದು, BLD ಸಂಸ್ಥೆ ಇರ್ಬೋದು. ಇವತ್ತು ಇಡೀ ಸಮಾಜದಲ್ಲಿ ಹೆಸರಿದಾವೆ ಅಂದ್ರೆ ಇದಕ್ಕೆಲ್ಲ ಕಾರಣ, ಇದಕ್ಕೆ ಯಾರ ಆಶೀರ್ವಾದ ಇತ್ತಂದ್ರೆ ಲಿಂಗೈಕ್ಯ ಹಾನಗಲ್ ಕುಮಾರ ಮಹಾಸ್ವಾಮಿಗಳ ಆಶೀರ್ವಾದ ಇತ್ತು. ಬಹಳ ದೊಡ್ಡ ಕೆಲಸ ಅಜ್ಜವ್ರು, ಬಹಳ ದೊಡ್ಡ ಕೆಲಸ ಲಿಂಗೈಕ್ಯ ಹಾನಗಲ್ ಕುಮಾರ ಮಹಾಸ್ವಾಮಿ. ಅಂತ ಪರಂಪರೆಯಲ್ಲಿ ಜಗದ್ಗುರು ಮಹಾಸನ್ನಿಧಿಯವರು. ನೀವು ಬಹಳ ಪುಣ್ಯವಂತರು. ಇವತ್ತು ಪೂಜ್ಯರು ಆಗಮಿಸಿದ್ದಾರೆ, ಹಿಂದೂ ಕೂಡ ಆಗಮಿಸಿದ್ರು, ಪಟ್ಟಾಧಿಕಾರದಲ್ಲಿ ಕೂಡ ಆಗಮಿಸಿದ್ರು. ಹಿಂದಿನ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು ನಮ್ಮೆಲ್ಲ ಪಂಪನಗೌಡರು ನೋಡಿರ್ಬೇಕು, ಸಾಕಷ್ಟು ಸಲ ಒಳಬಳ್ಳಾರಿ ಮಠಕ್ಕೆ ಬಂದಿದ್ದಾರೆ. ಗಂಗಾಧರ ಮಹಾಸ್ವಾಮಿಗಳು ಕೂಡ ಹಾಗೆ ಕುಮಾರೇಶ್ವರ ನುಡಿಗಳನ್ನ, ಕುಮಾರೇಶ್ವರ ಸಂದೇಶವನ್ನ ಚಾಚೂ ತಪ್ಪದೆ ಪಾಲಿಸಿದವರು ಲಿಂಗಕ್ಕೆ ಹುಬ್ಬಳ್ಳಿಯ ಜಗದ್ಗುರು ಗಂಗಾಧರ ಮಹಾಸ್ವಾಮಿಗಳು. ಅವ್ರ ಆಶೀರ್ವಾದ ಅವ್ರಿಗೆ ಆಗಿತ್ತು. ಆ ಪೀಠದ ಪರಂಪರೆಯಲ್ಲಿ ಇವತ್ತು ಜಗದ್ಗುರು ಮಹಾಸನ್ನಿಧಿಯವರು ಇವತ್ತು ಬಂದಿದ್ದಾರೆ. ಅವ್ರ ಆಶೀರ್ವಚನ ಕೇಳಬೇಕಾಗ್ತದೆ. ನಮ್ಮಂತ ನೂರಾರು ಅಲ್ಲ, ಸಾವಿರಾರು ಜನ ಇವತ್ತು ಮಠಾಧಿಪತಿಗಳನ್ನ, ಕರ್ನಾಟಕ ಅಷ್ಟೇ ಅಲ್ಲ, ಇವತ್ತು ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ಇವತ್ತು ಎಲ್ಲ ಮಠಗಳಿಗೆ ಮಠಾಧಿಪತಿಗಳನ್ನು ಕೊಟ್ಟವರು ಅದು ಹಾನಗಲ್ ಮಠದ ಪರಂಪರೆ. ಹಾನಗಲ್ ಪೂಜ್ಯರು, ಹುಬ್ಬಳ್ಳಿ ಪೂಜ್ಯರು. ಈಗ ಯಾರು ಕೂಡ ಮರಿಬಾರ್ದು. ಇವತ್ತು ನೀವೆಲ್ಲ ಯೋಗ, ಈಗೆಲ್ಲ ಯೋಗ ಮಾಡ್ತೀರಿ. ಯೋಗ ಎಲ್ಲರಿಗೂ ಅರಿವು ಬಂದೈತಿ. ನಿಮ್ಗೆ ಈಗ ರಾಮದೇವ್ ಬಾಬಾನಿಂದ ಯೋಗ ಬಂತು, ಹಾಗೆ ಬಂತು, ಈಗ ಬಂತೇಳಿ ನೀವೆಲ್ಲ TV ನೋಡಿ ಚಾಲ ಮಾಡಿರಿ. ಸುಮಾರು 100 ವರ್ಷಗಳ ಹಿಂದೆ ಮಠಾಧಿಪತಿಗಳಿಗೆ, ಸಾಧಕರಿಗೆ ನಾವು ಯೋಗ ಟ್ರೈನಿಂಗ್ ಅನ್ನು ಕೊಟ್ರೆ ಶಿವಯೋಗ ಮಂದಿರದಲ್ಲಿ ಅವರೆಲ್ಲ ಭಕ್ತರಿಗೆ ಯೋಗವನ್ನು ಕಲಿಸಿಕೊಡ್ತಾರೆ ಅಂತೇಳಿ 100 ವರ್ಷಗಳ ಹಿಂದೆನೆ ಯೋಗವನ್ನು ಸ್ಥಾಪನೆ ಮಾಡಿದವರು ಶಿವಮಂದಿರ ಕುಮಾರ ಮಹಾಸ್ವಾಮಿಗಳು. ಇವತ್ತು ಗೋಶಾಲೆಗಳು ಸಾಕಷ್ಟು ಅದ. ಇವತ್ತು ಗೋಶಾಲೆಗಳನ್ನ 110 ವರ್ಷಗಳ ಹಿಂದೆ ದೇಶೀಯ ಗೋವುಗಳು ಉಳಿಬೇಕು, ಗೋ ಉತ್ಪನ್ನಗಳನ್ನ ಎಲ್ಲರೂ ತಗೋಬೇಕು, ಗೋವಿನ ಬಗ್ಗೆ ಎಲ್ಲರೂ ಕಾಳಜಿ ಬೇಕಂತೇಳಿ 110 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದಲ್ಲಿ ಗೋಶಾಲೆಯನ್ನ ಪ್ರಥಮವಾಗಿ ಪ್ರಾರಂಭ ಮಾಡಿದವರು ಲಿಂಗೈಕ್ಯ ಹಾನಗಲ್ ಅಜ್ಜವರು ಅನ್ನೋದು ಕೂಡ ಯಾರು ಮರಿಬಾರದು. ಅಂತ ಪರಂಪರೆಯಲ್ಲೇ ಪೂಜ್ಯ ಗುರುಗಳು ಇವತ್ತು ದಯಮಾಡಿಸಿದ್ದಾರೆ. ಅವ್ರು ಬಂದಿದ್ದೇ ಬಹಳ ಪುಣ್ಯವಂತರು ನೀವೆಲ್ಲ ಇವತ್ತು. ಯಾಕಂದ್ರೆ ಎಷ್ಟೋ ಕಾರ್ಯಕ್ರಮಗಳಿದ್ರು ಕೂಡ ಅದನ್ನೆಲ್ಲ ಬದಿಗೊತ್ತಿ ನಮ್ಮ ಮಠ, ನಮ್ಮ ದೇವರು, ನಮ್ಮ ಪೂಜ್ಯರು ಅಂತ ಹೇಳಿ ಪೂಜ್ಯರು ಅವ್ರ ಮೇಲೆ ಅಂತಃಕರಣ ಇಟ್ಕೊಂಡು ಪೂಜ್ಯರು ದಯಮಾಡಿಸಿದ್ದಾರೆ. ಈ ಮಠ ಇವತ್ತು ಸಾಕಷ್ಟು ಸೇವೆಯನ್ನು ಮಾಡ್ತಾ ಇದೆ. ನಮ್ಮ ಉಪ್ಪಿನ ಬಡಿಗೇರಿ ಪೂಜ್ಯರು ಒಳ್ಳೆ ಯೋಗ್ಯ ಪೂಜ್ಯರನ್ನೇ ಕೊಟ್ಟಿದ್ದಾರೆ. ಇವತ್ತು ಗೋಲ್ಡ್ ಮೆಡಲ್ ಅವರು ಒಳ್ಳೆ ಪೂಜ್ಯರು. ಅದು ಒಬ್ಬ ಮಗ ಅವ್ರ ತಾಯಿಗೆ. ಒಬ್ಬ ಮಕ್ಕಳನ್ನ ಯಾರ ಮಠಕ್ಕೆ ಕೊಡ್ತೀರ ನೀವು? ಕನ್ಯಾ ಕೊಡಾರು ಅದಾರ, ಎಲ್ಲ ಭೂಮಿ ದಾನ ಮಾಡೋರು ಅದಾರ, ಮಕ್ಕಳನ್ನ ದಾನ ಮಾಡೋರು ಯಾರು ಇಲ್ಲ, ಮಕ್ಕಳು ದಾನ ಮಾಡೋರು ಯಾರು ಇಲ್ಲ. ಅದಕ್ಕೆ ಅಂತ ಯೋಗ್ಯ ಪೂಜ್ಯರನ್ನ ಮಠಕ್ಕೆ ಬಂದು, ಅದು ನಮ್ಮ ಪೂಜ್ಯ ಮಹಾಂತ ಅಜ್ಜರ ಅವ್ರ ಇದರಲ್ಲಿ ಅಧ್ಯಕ್ಷತೆಯಲ್ಲಿ ಅವರಿಂದ ಅನುಗ್ರಹ ಅಧಿಕಾರ ಕೊಡಿಸಿ ಅವ್ರನ್ನ ಪೀಠಾಧಿಕಾರಿಗಳನ್ನಾಗಿ ಮಾಡಿದ್ದಾರೆ. ಅವ್ರ ಶಿಕ್ಷಣ ಕೆಲಸ ಇವತ್ತು ತಿಳಿಗೋಳದಲ್ಲಿ ಹೋಗಿಬಿಟ್ರೆ ಭಾಳ ಚೆನ್ನಾಗಿ ಇವತ್ತು ಬಡ ಮಕ್ಕಳಿಗೆ ಆಶ್ರಯ ಕೊಟ್ಟಿದ್ದಾರೆ, ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಬಂದವ್ರಿಗೆ ದಾಸೋಹ ಇರಬಹುದು. ಅವರೆಲ್ಲ ಮಾತನಾಡ್ತಾ ಹೇಳಿದ್ರು ಅವರು, ನಾ ಏನು ಮಾಡಿಲ್ಲ. ಇದಕ್ಕೆ ಎಲ್ಲ ಕಾರಣ, ಇದಕ್ಕೆ ಆಶೀರ್ವಾದ ರುದ್ರಮುನಿ ಶಿವಗಳು, ಭಕ್ತರ ಸಹಕಾರ ಅನ್ನುವಂಥ ಮಾತನ್ನ ಎಲ್ಲ ನಿಮ್ಮ ಮೇಲೆ ಹಾಕಿದ್ದಾರೆ ಅವರು. ಅದಕ್ಕಾಗಿ ಅಂಥ ಪೂಜ್ಯರು ನನಗೆ ಗೊತ್ತವ್ರು ಚಿಕ್ಕವರಿದ್ರು ಕೂಡ ನಾನು ನೋಡಿದ್ದೇನೆ, ಇಷ್ಟು ಬೆಳೆದಿಷ್ಟು ದೊಡ್ಡವರಾದ್ಮೇಲೂ ನೋಡೇನೆ. ಹಾಗೇನಿದ್ರು ಈಗೂ ಹಂಗದಾರ, ಏನೂ ಬದಲಾವಣೆ ಇಲ್ಲ. ಅಷ್ಟು ನಿಮ್ಮ ಮೇಲೆ, ಭಕ್ತರ ಮೇಲೆ ಅಂತಃಕರಣಿದ್ದಾರೆ. ಅಂಥ ಪೂಜ್ಯರನ್ನು ಪಡ್ಕೊಂಡವರು ನೀವೇ ಧನ್ಯರನ್ನು ಅಂತ ಮಾತನ್ನು ಹೇಳಿ ಒಳಬಳ್ಳಾರಿ ಪೂಜ್ಯರು ಅವ್ರ ಬಗ್ಗೆ ಏನು ಹೇಳು ಅವಶ್ಯ ಇಲ್ಲ. ಈ ಭಾಗದಲ್ಲಿ ತಾತ ಅಂದ ತಕ್ಷಣ ನಿಮ್ಗೆ ಒಳಿದು ಒಳಬಳ್ಳಾರಿಯ ಚನ್ನಬಸವ ಅಜ್ಜವ್ರದ್ದು ಬಹಳ ದೊಡ್ಡ ಶಕ್ತಿ ಈ ಭಾಗದಲ್ಲಿ. ಅಂಥ ಪೂಜ್ಯರು ಯಾವತ್ತಿರಲು ಲಿಂಗ ಪೂಜಾ ನಿಷ್ಠರು. ಬರೀ ಲಿಂಗ ಪೂಜೆ, ಜಪ, ತಪ ಇದರ ಮುಖಾಂತರ ಈ ಭಾಗದಲ್ಲಿ ಸಾಕಷ್ಟು ಜನರನ್ನ ಉದ್ಧಾರ ಮಾಡಿದಂಥ ಮಠ ಅದು ಒಳಬಳ್ಳಾರಿ ಮಠ ಅನ್ನುವಂಥ ಮಾತನ್ನು ಹೇಳಿ ಭಾಳ ಚೆನ್ನಾಗಿ ನೀವೆಲ್ಲ ಚರಿತ್ರೆಯನ್ನು ಕೇಳಿದಿರಿ. ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಚನ ಕೇಳೋಣ ಅನ್ನುವಂಥ ಮಾತನ್ನು ಹೇಳಿ ಅವರ ಆಶೀರ್ವಾದ ನಮಗೆ, ನಿಮಗೆ
ಎಲ್ಲರಿಗೆ ಸದಾ ಇಲ್ಲ ಅಂತೇಳಿ ಎರಡು ಮಾತಿಗೆ ವಿರಾಮ ನೀಡ್ತಾರೆ. ಬಹುದೂರದಿಂದ ಶ್ರೀಮಠದ ಪರಮ ಪೂಜ್ಯರಾದ ಸದಾಶಿವ ಮಹಾಸ್ವಾಮಿಗಳವರು ಗೌರವದ ಬದುಕಿಯ ಗೌರವವನ್ನ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕೈಗಳನ್ನ ಮೇಲೆತ್ತಿ ಜೋರಾಗಿ ಚಪ್ಪಾಳೆ ತಟ್ಟಿ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗೋಣ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲೇ ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರುವಂತಹ ನಮ್ಮನ್ನ ಅವರಿಗೂ ಕೂಡ ಸಲ್ಲಿಸಬೇಕೆಂದು ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಜೋರಾಗಿ ಚಪ್ಪಾಳೆ ತಟ್ಟೋಣ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ಅದೇ ರೀತಿಯಾಗಿ ಕಾರ್ಯಕ್ರಮ ಉದ್ದೇಶಿಸಿ ತಮ್ಮ ನಲ್ಮೈ ನುಡಿಗಳ ಮೂಲಕ ನಮ್ಮ ಮನಸ್ಸನ್ನು ಸೆಳೆದಿರುವಂತಹ ಆತ್ಮೀಯ ಪರಮ ಪೂಜ್ಯರಾದ ನಿರಂಜನ್ ಪ್ರಣವ ಸ್ವರೂಪ ತೋಂಟದಾರ್ಯ ಮಹಾಸ್ವಾಮಿಗಳು ಅಡವಿ ಅಮರೇಶ್ವರ ಪರಮ ಪೂಜ್ಯರಿಗೆ ಕೂಡ ಶ್ರೀಮಠದ ಪರಮ ಪೂಜ್ಯರಾದ ಸದಾಶಿವ ಮಹಾಸ್ವಾಮಿಗಳು ಶ್ರೀಗಳಿಗೆ ಗೌರವದ ಸಮರ್ಪಣೆಯನ್ನ ಸಲ್ಲಿಸಬೇಕಂತ ತಿಳ್ಕೊಂಡು ಶ್ರೀಮಠದ ಪರಮ ಪೂಜ್ಯರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಕೈಗಳನ್ನ ಕಟ್ಟಿಕೊಂಡು ಸುಮ್ಮನೆ ಕುಳಿಕೊಳ್ಳೋದಲ್ಲ, ಜೋರಾಗಿ ಚಪ್ಪಾಳಿನ ತಟ್ಟಿ ಕಾರ್ಯಕ್ರಮಕ್ಕೆ ಮೆರಗನ ತರೋಣ. ವಿಶೇಷವಾಗಿ ಇವತ್ತಿನ ಸಾಗಿ ಬಂದಿರುವಂತಹ ಮಹಾಂತ ರುದ್ರಮುನೀಶ್ವರ ಕಾರ್ಯಕ್ರಮದ ಮಹಾಪುರಾಣದ 12ನೇ ದಿನದ ಪ್ರತಿದಿನವೂ ಕೂಡ ಸಾಗಿ ಬಂದಿರುವಂತ ಪುರಾಣದಲ್ಲಿ ಬೆಳೆಸ್ತಾ ಇದ್ದಾರೆ. ಇವತ್ತೆಲ್ಲ ಏನು ಪ್ರಸಾದ ಅಂತ ತಿಳ್ಕೊಂಡು ಒಂದ್ಸತಿ ಜೋರಾಗಿ ಚಪ್ಪಾಳಿನ ತಟ್ಟಿ. ನಮ್ಮ ಬಸವಪ್ರಭು ಬಳ್ಳಾರಿ ಮತ್ತು ಸೋಗಪ್ ಗೌಡರು ಬುದ್ಧಿನಿ ಇವರು ಸದ್ಭಕ್ತರು ಬಂದು ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿ ಇವರಿಂದ ಆಶೀರ್ವಾದವನ್ನ ಸ್ವೀಕರಿಸಿಕೊಳ್ಬೇಕಂತ ತಿಳ್ಕೊಂಡು ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಬಸವಪ್ರಭು ಬಳ್ಳಾರಿ ಸೋಗಪ್ ಗೌಡರು ಬುದ್ಧಿನಿ ಇವರ ಸೇವೆ ಸದಾ ಕಾಲ ಯಾವತ್ತೂ ಕೂಡ ಇವರ ಸೇವೆ ನಿರಂತರವಾಗಿರ್ಲಿ ಅಂತ ತಿಳ್ಕೊಂಡು ಹೇಳ್ತಾ ಪರಮ ಪೂಜ್ಯ ಜಗದ್ಗುರು ಮಹಾಸನ್ನಿಧಿ ಅವರಿಂದ ಅವರು ಆಶೀರ್ವಾದವನ್ನು ಸ್ವೀಕರಿಸಿಕೊಳ್ಳ ಮೇಲೆ ಜೋರಾಗಿ ಚಪ್ಪಾಳೆ ತಟ್ಟೋಣ. ಇವತ್ತಿನ ಕಾಲದೊಳಗ ಯುವಕರು ಅಂದ್ರ ಚಟವಟಿಕೆ ಉಳ್ಳವರಾಗ್ಬೇಕು ಅಂತ ನಾವು ಹೇಳ್ತೀವಿ. ಆದ್ರೆ ಯುವಕರೆಲ್ಲ ಚಟಗಳನ್ನ ಮಾಡಿ ಗೊಟಕ್ಕನ್ನಕತ್ತಾರ. ಆದ್ರೆ ಚಿಕ್ಕಲ್ಪರಿಯಲ್ಲಿ ಬಹಳಷ್ಟು ಜನ ಯುವಕರು ನಾವು ಬಂದು ನಿಂತು ಸೇವೆ ಮಾಡ್ತೀವಿ ತಾತ ಅಂತ ತಿಳ್ಕೊಂಡು ಹೇಳುವಂತ ಯುವಕರು ಬಹಳ ಅದಾರ. ಅದ್ರೊಳಗೆ ನಾವು ಪ್ರಸಾದ ಸೇವೆ ಮಾಡ್ತೀನಿ ಅಂತ ತಿಳ್ಕೊಂಡು ಯುವಕ ಬಳಗದೊಳಗೆ ನಮ್ಮ ಬಸವಪ್ರಭು ಮುಂದಾಗಿ ಹೋದ ವರ್ಷನೂ ಕೂಡ ಹೋಳಿಗೆ ಮಾಡಿಸಿದ್ರು, ಈ ವರ್ಷನೂ ಕೂಡ ಹೋಳಿಗೆ ತುಪ್ಪ ಮಾಡಿಸ್ಯಾನ. ಮತ್ತೆ ಮುಂದ್ ವರ್ಷ ಬೇಕಂದ್ರೆ ಚಪ್ಪಾಳೆ ತಟ್ರಿ. ಬಹಳ ಶಾಣೆ ಅದಿರಿ ನೀವು. ಬಟ್ ಹೋಳಿಗೆ ಬೇಕಂತ ಚಪ್ಪಾಳೆ ತಟ್ಟ